ಸ್ವತಃ ದರ್ಶನ್ ಅವರ ಅಭಿಮಾನಿಯನ್ನೇ ದರ್ಶನ್ ಅವರು ಮರ್ಡರ್ ಮಾಡಿದ್ದಾರೆ ಅಂತಂದ್ರೆ ಇದೊಂದು ನಂಬಲಾಗದ ಒಂದು ಸತ್ಯ ಅಂತ ಹೇಳ್ತೀನಿ. ದರ್ಶನ್ ಅವರು ಅವರ ಎದೆ ಮೇಲೆ ಸೆಲೆಬ್ರಿಟೀಸ್ ಅಂತ ಬರ್ಕೊಂಡಿದ್ದಾರೆ. ಅಂದ್ರೆ ತೋರುವಿಕೆಗೆ ಮಾತ್ರ ಇರುವಂತದ ಅಥವಾ ನಿಜವಾಗ್ಲೂ ಅಂತರಾಳದಲ್ಲಿ ಅಭಿಮಾನ ಇದೆಯಾ ಅನ್ನುವಂತ ಪ್ರಶ್ನೆ ನನಗೆ ಇದರಿಂದ ಮೂಡ್ತದೆ. ಅವ್ರನ್ನ ಈಗ ಹೊರಗಡೆ ಅವರು ಎರಡನೇ ಹೆಂಡತಿ ಅನ್ನೋ ರೀತಿನೇ ತೋರಿಸ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅವರ ಒಂದು ಸಂಬಂಧದ ಮಧ್ಯೆ ನೀವ್ ಯಾಕೆ ಬರ್ತಿದ್ದೀರಾ? ಫ್ಯಾನ್ಸ್ ಅಂದ್ಮೇಲೆ ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ. ಒಂದು ಸಿನಿಮಾ ಅಂದ್ಮೇಲೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಈ ವ್ಯಕ್ತಿ ಫ್ಯಾನ್ ಆಗಿಯೂ ಫ್ಯಾನ್ ಅನ್ನೇ ಮರ್ಡರ್ ಮಾಡಿದ್ರು. ಪವಿತ್ರ ಮತ್ತು ಇವರ ಏನಾದ್ರೂ ಸೀಕ್ರೆಟ್ಸ್ಗಳು ಆ ಫ್ಯಾನಿಗೆ ಗೊತ್ತಿತ್ತಾ? ಆ ವ್ಯಕ್ತಿ ಎಲ್ಲಿ ಆ ವಿಚಾರಗಳನ್ನ ಲೀಕ್ ಮಾಡ್ತಾನೆ ಅನ್ನೋ ಕಾರಣದಿಂದ ಕೊಲೆ ಮಾಡಿದ್ರ? ಇವೆಲ್ಲ ಪ್ರಶ್ನೆಗಳು ಆಕ್ಚುಲಿ ಉದ್ಭವ ಆಗ್ಬೇಕು ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ. ಅದ್ ಹೆಂಗ್ ಮನ್ಸ್ ಬಂತ ಏನೋ ದರ್ಶನ್ ಅವ್ರವ್ರ ಹುಡುಗನಿಗೆ ಬೇರೆ ಮದ್ವೆ ಬೇರೆ ಆಗ್ಬಿಟ್ಟಿದೆ. ಮಗು 3 ತಿಂಗಳು ಮಗು, ಬಸ್ರಿ ಹೆಂಡತಿ. ಏನ್ ಹೇಳೋದು ನನಗೆ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಏನ್ ಧ್ವನಿ ಎತ್ತದಂತನೂ ಗೊತ್ತಾಗ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಯಾರೋ ಇದ್ರ ಬಗ್ಗೆ ಧ್ವನಿ ಎಟ್ಬಿಟ್ಟು ಗುರು ದರ್ಶನ್ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಯಾರೋ ಮಾತಾಡೋದ್ರಂದ್ರೆ ನೆಕ್ಸ್ಟ್ ಡೇ ಅವನೇ ಮರ್ಡರ್ ಮಾಡ್ಬಿಡ್ತಾರೆ. ಸೊ ಆ ಥರದ್ದೊಂದು ಚೌಕಟ್ಟಲ್ಲಿ ನಾವು ಬದುಕ್ತಾ ಇರಬೇಕಾದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಾಯ್ಸ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ಸ್ಪೀಕ್ ವಿತ್ ಸುಶಾಂತ್ ಹೇಳ್ದಂತೆ ಈ ಒಂದು ವಿಚಾರದ ಬಗ್ಗೆ ತುಂಬ ಡೀಟೇಲ್ಡ್ ಆಗಿ ನಿಮ್ಗೆ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನಿಮ್ಗೆ ಗೊತ್ತಿದ್ದಂತೆ ಕಳೆದ 2 ವಾರಗಳಿಂದ ಕನ್ನಡದ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಈ ಡೈವರ್ಸ್ ಕೇಸ್ ಚಂದನ್ ಶೆಟ್ಟಿ ನಿವೇದಿತಾ ಅವ್ರದ್ದಾಗಿರ್ಬೋದು, ಅದಾದಮೇಲೆ ಮೊನ್ನೆ ಬಂದಂತಹ ಯುವ ರಾಜ್ಕುಮಾರ್ ಅವರ ಒಂದು ಕೇಸ್ ಆಗಿರ್ಬೋದು, ಈ ರೀತಿ ಡೈವರ್ಸ್ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಬಟ್ ಅದೆಲ್ಲಕ್ಕೂ ಮೀರಿ ಇವತ್ತು ಬಿಸಿ ಸುದ್ದಿ ಅಂತಾನೆ ಬೆಳಗ್ಗೆಯಿಂದ ಪ್ರಸಾರ ಆಗ್ತಾ ಇರುವಂಥದ್ದು ಒಬ್ಬ ವ್ಯಕ್ತಿಯ ಮರ್ಡರ್. ಅದು ಸಹ ಆ ವ್ಯಕ್ತಿ ದರ್ಶನ್ ಅವರ ಅಭಿಮಾನಿ. ಸ್ವತಃ ದರ್ಶನ್ ಅವರ ಅಭಿಮಾನಿಯನ್ನೇ ದರ್ಶನ್ ಅವರು ಮರ್ಡರ್ ಮಾಡಿದ್ದಾರೆ ಅಂತಂದ್ರೆ ಇದೊಂದು ನಂಬಲಾಗದ ಒಂದು ಸತ್ಯ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಎಲ್ಲಾ ರೀತಿಯ ಇನ್ವೆಸ್ಟಿಗೇಷನ್ಸ್ ಆಗ್ತಾ ಇದೆ. ದರ್ಶನ್ ಅವರು ಅವರ ಎದೆ ಮೇಲೆ ಸೆಲೆಬ್ರಿಟೀಸ್ ಅಂತ ಬರ್ಕೊಂಡಿದ್ದಾರೆ. ಅಂದ್ರೆ ಈ ಸೆಲೆಬ್ರಿಟೀಸ್ ಮತ್ತೆ ಅಭಿಮಾನ ಬರೀ ತೋರುವಿಕೆಗೆ ಮಾತ್ರ ಇರುವಂತದ ಅಥವಾ ನಿಜವಾಗ್ಲೂ ಅಂತರಾಳದಲ್ಲಿ ಅಭಿಮಾನ ಇದೆಯಾ ಅನ್ನುವಂತ ಪ್ರಶ್ನೆ ನನಗೆ ಇದರಿಂದ ಮೂಡ್ತಾ ಇದೆ. ಅವರ ವೈಯಕ್ತಿಕ ಜೀವನ ಏನೇ ಇರಲಿ, ಅವರು ಸ್ಟಾರ್ಟಿಂಗ್ ಅಲ್ಲಿ ವಿಜಯಲಕ್ಷ್ಮಿ ಅವ್ರನ್ನ ಮದುವೆ ಆಗಿ ದಾಂಪತ್ಯ ಜೀವನವನ್ನ ಮಾಡ್ತಾರೆ. ಅವ್ರಿಗೆ ಮಗನೂ ಇದ್ದಾನೆ. ಅದಾದ್ಮೇಲೆ ಪವಿತ್ರ ಅವ್ರ ಜೊತೆಗೆ ಒಂದಿಷ್ಟು ಸಂಬಂಧ ಇಟ್ಕೊಂಡಿರ್ತಾರೆ. ಅವ್ರನ್ನ ಈಗ ಹೊರಗಡೆ ಅವರು ಎರಡನೇ ಹೆಂಡತಿ ಅನ್ನೋ ರೀತಿನೇ ತೋರಿಸ್ತಾ ಇದ್ದಾರೆ. ಸೊ ಈಗ ಆ ಪವಿತ್ರ ಅನ್ನುವಂಥ ವ್ಯಕ್ತಿಗೆ ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಒಂದು ಕಮೆಂಟ್ ಅಲ್ಲಿ ಒಂದು ಏನೋ ಹೇಳ್ದ ಅನ್ನೋ ಮಾತ್ರಕ್ಕೆ ನೋಡಿದ್ರೆ ಅವರು ಹಾಕಿರುವ ಕಮೆಂಟ್ಸು ಸಹ ಅವರು ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅವರ ಒಂದು ಸಂಬಂಧದ ಮಧ್ಯೆ ನೀವ್ ಯಾಕೆ ಬರ್ತಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾನೆ. ಅಂದ್ರೆ ಅವನು ನಿಜವಾಗ್ಲೂ ಅಪ್ಪಟ ದರ್ಶನ್ ಅಭಿಮಾನಿಯಾಗಿ ಅವ್ರ ಸಂಸಾರದಲ್ಲಿ ನೀವ್ ಯಾಕೆ ಬರ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ. ಆ ವ್ಯಕ್ತಿಯನ್ನ ದರ್ಶನ್ ತೂಗುದೀಪ್ ಅವರು ಅವರ ಸಹಚರರ ಒಟ್ಟಿಗೆ ಪ್ಲಾನ್ ಮಾಡಿ ಈ ಥರದ್ದೊಂದು ಮರ್ಡರ್ ಆಗುತ್ತೆ ಅಂತಂದ್ರೆ ಐ ಥಿಂಕ್ ಇಟ್ಸ್ ಅನ್ಇಮ್ಯಾಜಿನಬಲ್ ಸ್ನೇಹಿತರೆ. ನಿಜವಾಗ್ಲೂ ನನಗಂತೂ ಇಮ್ಯಾಜಿನೇ ಮಾಡ್ಕೊಳಕ್ ಆಗ್ತಿಲ್ಲ. ಬಟ್ ಈ ಒಂದು ಕೊಲೆಗೆ ಮೂಲ ಕಾರಣ ಏನು ಅಂತ ನಿಜವಾಗ್ಲೂ ಇನ್ವೆಸ್ಟಿಗೇಷನ್ ಗೊತ್ತಾಗಬೇಕು. ಯಾಕಂತಂದ್ರೆ ಫ್ಯಾನ್ಸ್ ಅಂದ್ಮೇಲೆ ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ. ಒಂದು ಸಿನಿಮಾ ಅಂದ್ಮೇಲೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಅದೇ ತರ ಈಗ ಪರವಾಗಿರೋ ಫ್ಯಾನ್ಸ್ ಇರ್ತಾರೆ, ಅಗೇನ್ಸ್ಟ್ ಫ್ಯಾನ್ಸ್ ಇರ್ತಾರೆ. ಆದ್ರೆ ಈ ವ್ಯಕ್ತಿ ಫ್ಯಾನ್ ಆಗಿಯೂ ಫ್ಯಾನ್ ಅನ್ನೇ ಮರ್ಡರ್ ಮಾಡಿದ್ರು ಇವರು ಅಂತಂದ್ರೆ ಪವಿತ್ರ ಮತ್ತು ಇವರ ಏನಾದ್ರೂ ಸೀಕ್ರೆಟ್ಸ್ಗಳು ಆ ಫ್ಯಾನಿಗೆ ಗೊತ್ತಿತ್ತಾ? ಈ ಪ್ರಶ್ನೆ ನನಗಂತೂ ಸಹಜವಾಗಿ ಮೂಡುತ್ತೆ. ನಿಮಗೆ ಏನ್ ಮೂಡುತ್ತೆ ನನಗೆ ಗೊತ್ತಿಲ್ಲ. ಸೊ ಅದರಿಂದ ಆ ವ್ಯಕ್ತಿ ಎಲ್ಲಿ ಆ ವಿಚಾರಗಳನ್ನ ಲೀಕ್ ಮಾಡ್ತಾನೆ ಅನ್ನೋ ಕಾರಣದಿಂದ ಕೊಲೆ ಮಾಡಿದ್ರ? ಇವೆಲ್ಲ ಪ್ರಶ್ನೆಗಳು ಆಕ್ಚುಲಿ ಉದ್ಭವ ಆಗ್ಬೇಕು ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ. ನನ್ನ ಪ್ರಕಾರ ಈ ಒಂದು ಕೇಸಿನ ಒಂದು ಥರೋ ಇನ್ವೆಸ್ಟಿಗೇಷನ್ ಆದ್ರೆ ಮಾತ್ರ ಸಂತ್ರಸ್ತ ಹುಡುಗ ಯಾರು ರೇಣುಕಾ ಸ್ವಾಮಿ ಅನ್ನುವಂಥ ವ್ಯಕ್ತಿ ಯಾರಿವತ್ತು ಮರ್ಡರ್ ಆಗಿದೆ ಅವರಿಗೂ ಒಂದು ನ್ಯಾಯ ಸಿಗುತ್ತೆ. ಐ ಥಿಂಕ್ ಎಲ್ಲ ಪ್ಲಾನ್ ಮಾಡಿ ತಗೊಂಡೋಗಿ ಒಂದು ಮೋರಿಯಲ್ಲಿ ಬಿಸಾಕಿ ಒಂದು ಶಟರ್ ಕರ್ಕೊಂಡೋಗಿ ಅದು ಅವ್ರಿಗೆ ಜೀವಾವಧಿ ಹೊಡೆದು 14 ಕಡೆ ಇಂಜುರಿ ಮಾಡಿ, ಐ ಥಿಂಕ್ ಇದು ಸಿಕ್ಕಾಪಟ್ಟೆ ಒಂಥರ ನಂಗೆ ಅದ್ ಹೆಂಗ್ ಮನ್ಸ್ ಬಂತ ಅನ್ನೋದು. ಹುಡುಗನಿಗೆ ಬೇರೆ ಮದ್ವೆ ಬೇರೆ ಆಗ್ಬಿಟ್ಟಿದೆ. ಮಗು 3 ತಿಂಗಳು ಮಗು, ಬಸ್ರಿ ಹೆಂಡತಿ. ಸೊ ಏನು ಆ ಹುಡುಗನ ಫ್ಯಾಮಿಲಿ ಕತೆ ಏನು? ಇವತ್ತು ಏನ್ ಆಗ್ತಾ ಇದೆ ಸಮಾಜದಲ್ಲಿ ಅಂದ್ರೆ ಒಂದು ಲಾ ಏನೂ ಇಲ್ಲ, ಅಂದ್ರೆ ದುರ್ಬಳಕೆ
ಯಾವ ರೇಂಜಿಗೆ ಆಗ್ತದೆ ನಿಜವಲ್ಲೂ. ಇದ್ರ ಬಗ್ಗೆ ತುಂಬ ಬೇಸರ ನಂಗಂತೂ ಇದಪ್ಪ. ನೀವು ಏನು ಹೇಳೋದು ನನಗೆ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಏನು ಧ್ವನಿ ಎತ್ತದಂತನೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇವತ್ತು ಹೆಂಗಾಗಿದೆ ಅಂದರೆ ದೊಡ್ಡವ್ರಿಗೊಂದು ನ್ಯಾಯ, ಚಿಕ್ಕವ್ರಿಗೊಂದು ನ್ಯಾಯ, ಪೊಲಿಟಿಷಿಯನ್ಸ್ಗೊಂದು ನ್ಯಾಯ, ನಾರ್ಮಲ್ ವ್ಯಕ್ತಿಗಳಿಗೊಂದು ನ್ಯಾಯ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಯಾರೋ ಇದ್ರ ಬಗ್ಗೆ ಧ್ವನಿ ಎಟ್ಬಿಟ್ಟು ಗುರು ದರ್ಶನ್ ಅವ್ರಿಗೆ ಶಿಕ್ಷೆ ಆಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು ಅಂತ ಯಾರೋ ಮಾತಾಡಿದ್ರೆ ನೆಕ್ಸ್ಟ್ ಡೇ ಅವನೇ ಮರ್ಡರ್ ಮಾಡ್ಬಿಡ್ತಾರೆ. ಸೊ ಆ ಥರದ್ದೊಂದು ಚೌಕಟ್ಟಲ್ಲಿ ನಾವು ಬದುಕ್ತಾ ಇರಬೇಕಾದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಟ್ ಏನು ಗೊತ್ತಾ, ಒಬ್ಬ ಸಮಾಜದ ಒಬ್ಬ ವ್ಯಕ್ತಿಯಾಗಿ, ಒಂದು ಧ್ವನಿಯಾಗಿ ಕೆಲವು ವಿಚಾರಗಳನ್ನ ಹೇಳಲೇಬೇಕು. ಏನಂತಂದ್ರೆ ಇದರ ಒಂದು ನ್ಯಾಯಯುತ ಒಂದು ತನಿಖೆ ಆಗ್ಬೇಕು. ನನ್ನ ಪ್ರಕಾರ ದರ್ಶನ್ ಅವರು ನಿಜವಾಗ್ಲೂ ತಪ್ಪೇ ಮಾಡಿದ್ರೆ, ಅವರು ಕೆನ್ನೆಗೆ ಒಂದೆರಡು ಹೊಡೆದಿದ್ದಾರೆ ಅಂತಿದ್ದಾರೆ, ಬಟ್ ಆ ಕೆನ್ನೆಗೆ ಹೊಡೆದಿರೋದ್ರಿಂದನೇ ಅವನು ತೀರೋಗಿದ್ದಾದ್ರೆ ಐ ಥಿಂಕ್ ಅವ್ರಿಗೆ ಏನು ತಕ್ಕ ಶಿಕ್ಷೆ ಇದೆ ಅದನ್ನ ಅವ್ರು ಅನುಭವಿಸಿ ವಾಪಸ್ ಬಂದ್ರೆ ಐ ಥಿಂಕ್ ದೆನ್ ಹಿಲ್ ಬಿ ಎ ಜೆಂಟ್ಲ್ಮನ್. ಅದರ್ ದನ್ ಟೇಕಿಂಗ್ ಅ ಲೂಪ್ ಹೋಲ್ಸ್ ಅಂಡ್ ಅದರಿಂದ ಹೊರಗಡೆ ಬರೋದಕ್ಕಿಂತ ತಪ್ಪು ಮಾಡಿರೋದಕ್ಕೆ ಶಿಕ್ಷೆನ ಅನುಭವಿಸ್ಬಿಟ್ಟು ಹೊರಗಡೆ ಬಂದ್ರೆ ಐ ಥಿಂಕ್ ದಟ್ ಟೈಮ್ ಇಟ್ ಇಸ್ ಮೋರ್ ಜೆಂಟ್ಲ್ಮನ್. ಯಾಕಂದ್ರೆ ತಪ್ಪು ಮನುಷ್ಯ ಮಾಡಿದ್ರೆ ಬೇರೆ ಯಾರು ಮಾಡಲ್ಲ ಸ್ನೇಹಿತರೆ. ಐ ಥಿಂಕ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಆಗಿ ಓಕೆ ಮುಂದಿನ ದಿನಗಳಲ್ಲಿ ಇನ್ನೊಬ್ರು ಯಾರೋ ನಟರು, ಈಗ ಎಷ್ಟೊಂದು ಜನ ಹಂಗೆ ಆಗ್ಬಿಟ್ಟಿದ್ದಾರೆ. ಈಗ ಕನ್ನಡ ಇಂಡಸ್ಟ್ರಿಯಲ್ ಅಲ್ಲ, ಇನ್ ಜನರಲ್ ಇಂಡಸ್ಟ್ರಿಯಲ್ಲಿ ಫಸ್ಟ್ ನಟರಾಗ್ತಾರೆ, ಆಮೇಲೆ ರೌಡೀಸ್ ಆಗ್ಬಿಡ್ತಾರೆ. ಸೊ ಇದು ಬಹಳ ಬ್ಯಾಡ್ ಡೆವಲಪ್ಮೆಂಟ್ಸ್. ಐ ಥಿಂಕ್ ರೌಡೀಸ್ ಆಗೋದಕ್ಕೂ ಕಾರಣ ಅವರೇ ನಟರಲ್ಲ, ಆಕ್ಚುಲಿ ಅವರು ಸುತ್ತಮುತ್ತ ಇರೋ ಜನ ಇರ್ತಾರಲ್ಲ, ದೇ ಆರ್ ದ ಮೇನ್ ರೀಸನ್. ಅಂದ್ರೆ ಅವ್ರು ಅಣ ಅಂತಂದ್ಬಿಟ್ಟು ಫುಲ್ ಎಫೆಕ್ಟ್ ಕೊಟ್ಟು ನೀನ್ ಮಾಡಿದ್ರೆ ಏನೋ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಒಂಥರ ಈ ತಲೆ ಮೇಲೆ ಒಂದು ಕೊಂಬು ಇರುತ್ತಂತಲ್ಲ, ಆ ಥರದ್ದು ಒಂದು ಪರಿಸ್ಥಿತಿ ಇವತ್ತು ಇಂಡಸ್ಟ್ರಿಯಲ್ಲಿ ಉದ್ಭವ ಆಗಿದೆ. ಅದ್ರ ಬಗ್ಗೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಿದೆ ಕಣ್ರಿ. ಎಷ್ಟೊಂದು ಇನ್ಸಿಡೆಂಟ್ಸ್ ಆಗಿದೆ, 1-2 ಅಂತಲ್ಲ, ಬರೀ ಸ್ಯಾಂಡಲ್ವುಡ್ ಅಲ್ಲ, ಬಾಲಿವುಡ್ ಅಲ್ಲೂ ಆಗಿದೆ ಕಣ್ರಿ. ಮೊನ್ನೆ ಯಾರು ರವೀನಾ ಟಂಡನ್ ಯಾರೋ ಹೋಗ್ಬಿಟ್ಟು ಗಾಡಿ ಓಡಿಸ್ಕೊಂಡು ಹೋಗಿರುವಂತದ್ದಾಗಿರ್ಬೋದು. ಹಿಂದೆ ಶಾರುಖ್ ಖಾನ್ ಮತ್ತೆ ಸಲ್ಮಾನ್ ಖಾನ್ ಅವರ ಕಾರ್ ಕೇಸ್ ಆಗಿರ್ಬೋದು, ಡ್ರೈವ್ ಮಾಡ್ತಾ ಯಾರ ಮೇಲೆ ಹರ್ಸ್ಕೊಂಡು ಹೋಗಿರೋದು. ಇವರೆಲ್ಲ ಈ ತರ ಇಷ್ಟು ಈಸಿಯಾಗಿ, ಲೈಕ್ ಲಾ ಎಲ್ರಿಗೂ ಒಂದೇ ಅಲ್ವಾ, ಇಷ್ಟು ಈಸಿಯಾಗಿ ನೀವು ಮಾಡಿದಾಗ ನೀವು ತಪ್ಪಿಸ್ಕೊ ಬರ್ತೀವಿ ಅನ್ನೋ ಕಾರಣಕ್ಕೆ ಮಾಡಿದ್ರೆ ಐ ಥಿಂಕ್ ನೀವೆಲ್ಲರೂ ಮೊದಲು ನಮ್ಮ ತರ ಜನರ ತರ ನಾರ್ಮಲ್ ಪೀಪಲ್ ಆಗ್ಬಿಟ್ಟು ಆಮೇಲೆ ನಟರಾಗಿದ್ದು, ನಟರನ್ನಾಗಿ ಬೆಳೆಸಿರೋಂಥದ್ದೇ ಸಾಮಾನ್ಯ ಜನ. ಸೊ ಈಗ ನೀವು ಆ ಸಾಮಾನ್ಯ ಜನರ ಮೇಲೆ ಈ ದರ್ಪಣವನ್ನ ತೋರಿಸಿದ್ರೆ ಐ ಥಿಂಕ್ ಇದಕ್ಕೆ ದೇವ್ರು ಕೂಡ ಕ್ಷಮಿಸಲ್ಲ ಕಣ್ರಿ. ನಾನು ಇಷ್ಟೇ ಹೇಳೋದು. ಐ ಥಿಂಕ್ ತಪ್ಪೇ, ಬೇರೆ ದೂಸರ ಮಾತಿಲ್ಲ. ನನ್ಗಂತೂ ಗೊತ್ತಿಲ್ಲಪ್ಪ ಇದು ಆ ವ್ಯಕ್ತಿಯನ್ನ ಅಷ್ಟು ಬರ್ಬರವಾಗಿ ಕೊಲೆ ಮಾಡುವಂತ ಕೆಲಸ ಏನ್ ಮಾಡಿದ್ದ ಅವನು ಅಂತ. ಏನ್ ಇವ್ರು ಪವಿತ್ರ ಗೌಡ ಮತ್ತು ದರ್ಶನ್ ಅವ್ರದ್ದು ಏನಾದ್ರು ಟಾಪ್ ಟು ಟಾಪ್ ಸೀಕ್ರೆಟ್ ಇಟ್ಕೊಂಡು ಬ್ಲಾಕ್ ಮೇಲ್ ಗಿಕ್ ಮೇಲ್ ಮಾಡಿದ್ರೆ ಮಾತ್ರ ಈ ತರದ ರೇಂಜ್ಗೆ ಇದು ಮಾಡೋಕ್ಕಾಗುತ್ತೆ. ಅಷ್ಟೇ ಬಿಟ್ರೆ ಬೇರೆ ಯಾವುದು ನನಗೆ ಯಾಕೋ ಪ್ರಾಬಬಿಲಿಟಿನೇ ಕಾಣಿಸ್ತಾ ಇಲ್ಲ ಇಷ್ಟು ಕ್ರೂರವಾಗಿ ಒಬ್ಬನ ಹಲ್ಲೆ ಮಾಡಿ ಸಾಯಿಸೋದಕ್ಕೆ. ಬಟ್ ಐ ಥಿಂಕ್ ಇದು ಒನ್ ಆ್ಯಂಡ್ ಓನ್ಲಿ ತನಿಖೆ ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಓನ್ಲಿ ಥ್ರೂ ದಟ್ ಇದಾಗುತ್ತೆ. ಅಂಡ್ ಐ ಹೋಪ್ ಕರ್ನಾಟಕ ಸರ್ಕಾರ ಅದನ್ನ ಮಾಡುತ್ತೆ ಅಂತ. ಬಿಕಾಸ್ ಇವತ್ತು ನಾನು ಹೇಳ್ದಂಗೆ ಪೊಲಿಟಿಷಿಯನ್ಸ್ಗೊಂದು ನ್ಯಾಯ, ನಾರ್ಮಲ್ ಪೀಪಲ್ಗೆ ಇನ್ನೂ ನ್ಯಾಯ ಇರ್ಬೇಕು. ಅದು ಈಗ ನೋಡಿ ಪ್ರಜ್ವಲ್ ರೇವಣ್ಣ ಅದೇ ಕೇಸು ಎಷ್ಟೋ 2-2.5 ಸಾವಿರ ವಿಡಿಯೋಸ್ ಅಂತ ಹೇಳಿದ್ರು. ಮೇ ಬಿ ಒಂದು 500 ವಿಡಿಯೋಸ್ ಆದ್ರೂ ರಿಯಲ್ ಇರುತ್ತೆ. ಆ ಸಂತ್ರಸ್ತೆಯರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆಲ್ಲ ಆದ್ರೂ ಓಕೆ, ಎಲೆಕ್ಷನ್ ಟೈಮ್ ಬಂತು, ಫಾರಿನ್ ಇಂದ ವಾಪಸ್ ಬಂದ್ರು. ಅದಾದ್ಮೇಲೆ ಏನ್ ಗುರು ಆಯ್ತು? ಏನೂ ಆಗಿಲ್ಲ. ಈಗ ಬಂದ್ರು, ಎಲೆಕ್ಷನ್ ರಿಸಲ್ಟ್ ಬಂತು, ಅದಾದ್ಮೇಲೆ ಎಲೆಕ್ಷನ್ ರಿಸಲ್ಟ್ಸ್ ನ್ಯೂಸ್ ಆಯ್ತು, ಅದಾದ್ಮೇಲೆ ಪ್ರಜ್ವಲ್ ರೇವಣ್ಣ ನ್ಯೂಸೇ ಇಲ್ಲ. ಸೊ ನಮ್ಗೆ ವಾಟ್ ಇಸ್ ದ ಅಪ್ಡೇಟ್? ಏನು ಇವತ್ತು ನ್ಯಾಯ ಹೆಣ್ಮಕ್ಳಿಗೆ ಸಿಗ್ತಾ ಇಲ್ವಾ? ಪವರ್ ಟಿವಿ ಅವರು ಇಲ್ಲ, ನಾವು ಪವರ್ ಟಿವಿ ನಾವು ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋಲ್ಲವರೆಗೂ ನಾವು ಬಿಡಲ್ಲ ಅಂತ ಎಲ್ಲಿ ನಿಮ್ ಧ್ವನಿ ಇದೆ? ಅಲ್ಲಿ ಮುಗೀತು. ಇವತ್ತು ದರ್ಶನ್ ನ್ಯೂಸ್ ಇಟ್ಕೊಂಡು TRP ಮಾಡ್ತೀರಾ. ಇಟ್ಸ್ ಬೇಸಿಕಲಿ ಹೆಂಗಾಗ್ತದೆ ಅಂದ್ರೆ ಟುಡೇಸ್ ನ್ಯೂಸ್ ಪೇಪರ್ ಇಸ್ ಟುಮಾರಸ್ ವೇಸ್ಟ್ ಪೇಪರ್. ನಾನು ಹೇಳೋದು ಹಂಗಾದ್ರೂ ಸಹ ಆ ನ್ಯೂಸ್ ಪೇಪರ್ಗೆ ಒಂದು ಬೆಲೆ ಇಲ್ವೇಂದ್ರೆ? ಆ ನ್ಯೂಸ್ ಪೇಪರ್ಗೆ ಒಂದು ನ್ಯಾಯ ಕೊಡ್ಸೋದು ಬರುವ ನೀವು. ಐ ಥಿಂಕ್ ಮಾಧ್ಯಮಗಳು ಇವತ್ತು ಆ ಕೆಲಸನ ನಿಜವಾಗ್ಲೂ ಮರ್ತು ಬಿಟ್ಟಿದೆ. ಸುಮ್ಮನೆ ನ್ಯೂಸ್ ಹಾಕೊಂಡು ಪ್ರಯೋಜನ ಇಲ್ಲ ಕಣ್ರಿ. ಆ ನ್ಯೂಸ್ಗೆ ನ್ಯಾಯ ಸಿಗೋವರೆಗೂ ನೀವು ಹೋರಾಟ ಮಾಡಿದ್ರೆ, ನೀವು ಧ್ವನಿ ಎತ್ತಿದ್ರಿ ಅಂದ್ರೆ ಆವಾಗ ನಿಮ್ಗೊಂದು ಕ್ರೆಡಿಬಿಲಿಟಿ ಅಂತ ಬರುತ್ತೆ. ಇವತ್ತು ನ್ಯೂಸ್ ಚಾನಲ್ ಇದನ್ನೆಲ್ಲ ಆರಾಮಾಗಿ ಪಬ್ಲಿಷ್ ಮಾಡಿ ಬಾಯಿ ಬಂದಂಗೆ ಏನೋ ಹೇಳ್ಬೋದು. ಬಟ್ ಒಬ್ಬ ಇಂಡಿವಿಜುವಲ್ ಆಗಿ ಮಾತಾಡೋದು ತುಂಬಾ ಕಷ್ಟ. ಬಟ್ ಆದ್ರೆ ನಂಗೆ ಗೊತ್ತು ಇವತ್ತು ಎಷ್ಟೋ ಸಾಮಾಜಿಕ ಹೋರಾಟಗಾರರು ಬಂದು ಇಂಥ ವಿಚಾರದ ಬಗ್ಗೆ ಮಾತಾಡ್ಬೋದು, ಆದ್ರೆ ಇವ್ರು ಧ್ವನಿ ಎತ್ತಲ್ಲ. ಯಾಕೆ ಎತ್ತಬೇಕು? ದರ್ಶನ್ ದೊಡ್ಡವರು. ನಾನು ಏನು ಧ್ವನಿ ಅಂತಲ್ಲ, ನನ್ನ ವಾಯ್ಸ್ನ ಏನ್ ಎತ್ತುತ್ತಾ ಇದೀನಿ ಅಂದ್ರೆ ತನಿಖೆ ಕರೆಕ್ಟಾಗಿ ಆಗ್ಬೇಕು ಅಷ್ಟೇ. ನನಗೆ ಇದರಲ್ಲಿ ನ್ಯಾಯ, ಸತ್ಯ, ನೀತಿ ಅದನ್ನೆಲ್ಲ ಮೀರಿ ಮಾನವೀಯತೆಯಿಂದ ಒಂದು ಪ್ರಾಪರ್ ಆದಂಥ ತನಿಖೆ ಆಗ್ಬೇಕು. ಐ ಥಿಂಕ್ ಆ ಜೀವಕ್ಕೂ ಒಂದು ನ್ಯಾಯ ಸಿಗ್ಬೇಕಲ್ವಾ? ಅಷ್ಟೇ. ನಾನು ಇವತ್ತು ಆ ಜೀವನ ಮಣ್ಣು ಮಾಡ್ತಾ ಇದಾರಂತ. ಬಟ್ ಇಷ್ಟೇ ನಾನು ಹೇಳೋದು. ಸಖತ್ ಬೇಜಾರು ತಂದಿದೆ ಮಾತ್ರ ಈ ಇನ್ಸಿಡೆಂಟ್ ಅಂತೂ, ಸಿಕ್ಕಾಪಟ್ಟೆ ಬೇಜಾರು ತಂದಿದೆ. ನಾನು ದರ್ಶನ್ ಅವ್ರ ಅಭಿಮಾನಿನೇ. ಅಂದರೆ ಥ್ರೂ ಕೆಲವು ಫಿಲ್ಮ್ಸ್ಗಳು ನನ್ನ ತುಂಬ ಇನ್ಸ್ಪೈರ್ ಮಾಡಿದೆ. ತೀರಥ, ಮಹಾರಥ, ಸಾರಥಿ ಅಂತ ಒಂದು ಸಿನಿಮಾ. ನಾನು ಅದೇ ಸಿನಿಮಾದಿಂದ ಈ ಥರ ಕೈಯೆಲ್ಲ ಉಲ್ಟಾ ಮಾಡ್ಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕೋದೆಲ್ಲ ಕಲ್ತಿದ್ದೆ. ಬಟ್ ಈ ಥರ ಇನ್ಸಿಡೆಂಟ್ ಆದಾಗ ನಿಜವಾಗ್ಲೂ ಇಂಥವ್ರನ್ನ ನಾವು ಇನ್ಸ್ಪಿರೇಷನ್ ಆಗಿ ತಗೋಬೇಕಾ, ಫ್ಯಾನ್ ಆಗಿ ತಗೋಬೇಕಾ ಅನ್ನೋದು ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ. ಸೊ ಇದು ನನ್ನ ಅಭಿಪ್ರಾಯ. ನಿಮ್ದೇನಂತ ಕಮೆಂಟ್ ಮೂಲಕ ಶೇರ್ ಮಾಡಿ. ಐ ಥಿಂಕ್ 302 ಕೇಸು, ಮರ್ಡರ್ ಕೇಸ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಪ್ಲಸ್ ಕಿಡ್ನಾಪ್ ಕೇಸು ರಿಜಿಸ್ಟರ್ ಆಗಿದೆ.
ಪ್ಲಸ್ ಈಗ ಏನಾದರೂ ಅಲ್ಲಿ ಸಾಕ್ಷಿ ಸಿಕ್ಕಿಲ್ಲ ಅಂದರೆ ಸಾಕ್ಷಿ ನಾಶದ ಕೇಸು ರಿಜಿಸ್ಟರ್ ಆಗುತ್ತೆ. ಸೊ ಇಟ್ ಇಸ್ ಆಲ್ಮೋಸ್ಟ್ 3 ಕೇಸಸ್ ಆ್ಯಂಡ್ ಇದಕ್ಕೆ ಜೈಲ್ ಶಿಕ್ಷೆನೇ ಒಂದು ಅರೌಂಡ್ 7 years ಇದೆ. ಇನ್ನು ಕೆಲವರು ಜೀವಾವಧಿ ಶಿಕ್ಷೆನೂ ಆಗ್ಬೋದು ಅನ್ಸ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯಾವ ರೀತಿ ಇದು ಅಡ್ರೆಸ್ ಆಗುತ್ತೆ ಅನ್ನೋಂಥದ್ದು. ಸೊ ಇವಾಗ ಇದಷ್ಟೇ ಅಲ್ಲದೆ ದಯವಿಟ್ಟು ನನ್ನ ಹೆಸರನ್ನ FIR ಇಂದ ತೆಗಿರಿ ಅಂತ ಪೊಲೀಸರಿಗೆ ಕೋಟ್ಯಾನುಗಟ್ಲೆ ಆಮಿಷವನ್ನ ಸಹ ಒಡ್ಡಲಾಗಿದೆ ಅಂತೆ. ಇದು ಯಾಕೆ ಆಗ್ತಾ ಇದೆ? ನಿಜವಾಗ್ಲೂ ದರ್ಶನ್ ಅವರು ಇನ್ವಾಲ್ವ್ ಆಗಿಲ್ಲ ಅಂತಂದ್ರೆ ಯಾಕೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಬಾರ್ದು? ಏನೂ ಇಲ್ಲ, ನನಗೆ ಗೊತ್ತಿಲ್ಲ ಅನ್ನೋ ತರ ರೆಸ್ಪಾನ್ಸ್ಗಳನ್ನ ದರ್ಶನ್ ಅವರು ಪೊಲೀಸ್ ಅವರಿಗೆ ಕೊಡ್ತಾ ಇದಾರಂತೆ. ಸೊ ಅಂದ್ರೆ ಇವತ್ತು ಕೋರ್ಟಿಗೆ ಹಾಜರಿಸಿದ್ಮೇಲೆ ಅವ್ರನ್ನ ಕೋರ್ಟ್ ಕಸ್ಟಡಿಗೆ ತಗೊಂತಾರ ಅಥವಾ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರ. ಐ ಹೋಪ್ ಸೊ, ಒಳ್ಳೇದಾಗ್ಲಿ ಏನಾದ್ರು. ಬಟ್ ಏನೋ ಒಂದು ಆಕ್ಚುಲಿ ಏನು ಶಿಕ್ಷೆ ಆಗ್ಬೇಕು ಆ ಶಿಕ್ಷೆನ ತಗೊಂಡು ಲೆಟ್ ಹಿಮ್ ಕಮ್ ಔಟ್ ಅಂಡ್ ಅಟ್ ಲೀಸ್ಟ್ ಬಿಕಮ್ ಅ ಟ್ರಾನ್ಸ್ಫಾರ್ಮ್ಡ್ ಮ್ಯಾನ್ ಅಂಡ್ ಜೆಂಟ್ಲ್ಮನ್ ಫ್ರಮ್ ನೌ. ಸೊ ದಟ್ ಬರೀ ಒಬ್ಬ ಸಿನಿಮಾ ಸ್ಟಾರ್ ಆಗಿ ಒಬ್ಬ ವ್ಯಕ್ತಿನ ನಾವು ಗೌರವಿಸೋದಲ್ಲ, ಮೇ ಬಿ ಒಬ್ಬ ವ್ಯಕ್ತಿತ್ವ ಆಗಿ ಸಹ ನಾವು ಸಲ್ಯೂಟ್ ಮಾಡ್ಬೇಕು. ಆ ಥರ ಒಂದು ಪರ್ಸನಾಲಿಟಿ ದರ್ಶನ್ ಅವರು ಅಳವಡಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಅಂತ ನಾನು ಬೇಡ್ಕೊತೀನಿ. ಯಾಕಂತಂದ್ರೆ ಪರ್ಸನ್ ಇನ್ ಅ ಸಿನಿಮಾ ಇಸ್ ಡಿಫ್ರೆಂಟ್ ಅಂಡ್ ಪರ್ಸನಾಲಿಟಿ ಔಟ್ಸೈಡ್ ಇಸ್ ಡಿಫ್ರೆಂಟ್. ಎರಡೂ ಒಂದೇ ತರ ಇದ್ದು ಚೆನ್ನಾಗಿದ್ರೆ ಐ ಥಿಂಕ್ ದೆನ್ ಇಟ್ಸ್ ಹ್ಯಾಟ್ಸ್ ಆಫ್ ಕಣ್ರಿ. ಆ ಥರ ಎಕ್ಸಾಂಪಲ್ಸ್ ಭಾಳ ಕಡಿಮೆ ಇರೋದು ನಮ್ಮ ಹತ್ರ. ರಿಷಬ್ ಆಗಿರ್ಬೋದು, ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು, ರಮೇಶ್ ಅರವಿಂದ್ ಅವರಾಗಿರ್ಬೋದು, ಇಂಥ ಒಂದಿಷ್ಟು ಜನ, ಬೆರಳಿಕೆಯಷ್ಟು ಜನ ಅಷ್ಟೇ ನನಗೆ ಗೊತ್ತಿರೋದು. ಲೈಕ್ ದೇ ಆರ್ ಇನ್ ಆ್ಯಂಡ್ ಔಟ್ ದ ಸೇಮ್. ಸೊ ಅಂಥ ವ್ಯಕ್ತಿ ಥರ ದರ್ಶನ್ ಅವರು ಆಗಲಿ ಅಂತ ಬೇಡ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ, ನಮಸ್ಕಾರ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡ್ರಪ್ಪ, ನನ್ನ ಮಂದಾಳದ ಮಾತು ನಾನು ಹಂಚ್ಕೊಂಡಿದ್ದೀನಿ.